ನಮಸ್ಕಾರ ಸ್ನೇಹಿತರೆ, ಇದೊಂದು ಎಣ್ಣೆಯ ವ್ಯಾಪಾರಿ ಹಾಗೂ ಒಬ್ಬ ಬ್ರಹ್ಮ ರಾಕ್ಷಸಿಯ ಕತೆ ಆಗಿದೆ. ಸ್ನೇಹಿತರೆ, ತಡ ಮಾಡೋದು ಬೇಡ, ಕಥೆಯನ್ನು ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ಎಣ್ಣೆಯ ವ್ಯಾಪಾರಿ ಇರ್ತಾನೆ. ಅವನು ಪ್ರತಿದಿನ ಬೆಳಗ್ಗೆ ಬೇರೆ ಬೇರೆ ಪಕ್ಕದ ಊರುಗಳಿಗೆ ಹೋಗಿ ಸೈಕಲಿನಲ್ಲಿ ಎಣ್ಣೆಯನ್ನು ಮಾರಿಕೊಂಡು ಸಂಜೆ ಮನೆಗೆ ವಾಪಸ್ಸು ಬರುತ್ತಿದ್ದ. ಅವನ ಮನೆ ಚಿಕ್ಕದಾಗಿದ್ದು ಅವನಿಗೆ ಒಬ್ಬಳು ಹೆಂಡತಿ ಇದ್ದಳು ಹಾಗೂ ಇಬ್ಬರು ಮಕ್ಕಳಿದ್ದರು. ಒಬ್ಬ ಮಗ ಹಾಗೂ ಮತ್ತೊಬ್ಬಳು ಮಗಳಾಗಿದ್ದಳು. ಹಾಗೂ ಅವನ ಮನೆಯಲ್ಲಿ ಒಂದು ಹಸು ಕೂಡ ಇತ್ತು. ಹೀಗೆ ಪ್ರತಿದಿನವೂ ನಡೆಯುತ್ತಿರುವಾಗ ಒಂದು ದಿನ ಎಣ್ಣೆಯ ವ್ಯಾಪಾರಿಯು ಪಕ್ಕದ ಊರಿಗೆ ಎಣ್ಣೆಯನ್ನು ಮಾರಲು ಹೋಗುತ್ತಾನೆ. ಮಾರ್ಗ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕುಳಿತು ಊಟ ಮಾಡಲು ಕುಳಿತುಕೊಳ್ಳುತ್ತಾನೆ. ಆಗ ನೀರಿಗಾಗಿ ಎದುರಿಗಿದ್ದ ಒಂದು ಬಾವಿಯಿಂದ ನೀರನ್ನು ತೆಗೆದುಕೊಂಡು ಬಂದು ಊಟ ಮಾಡುತ್ತಾನೆ. ಊಟವನ್ನು ಮಾಡಿ ಅವನು ಪೂರ್ತಿ ಊಟ ಮಾಡಿ ಮುಗಿಸದೆ ಆ ಎಲೆಯಲ್ಲಿ ಸ್ವಲ್ಪ ಊಟವನ್ನು ಮಿಕ್ಕಿಸುತ್ತಾನೆ. ಆ ಊಟವು ಆ ಪ್ರಾಣಿ ಪಕ್ಷಿಗಳಿಗೆ, ಹಕ್ಕಿಗಳಿಗೆ ಆಗುತ್ತದೆ ಎಂದು ಅದನ್ನು ಅಲ್ಲಿಯೇ ಬಿಟ್ಟು ನೀರನ್ನು ಕುಡಿದು ಮತ್ತೆ ಮುಂದೆ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಅದೇ ಬಾವಿಯ ತಳದಲ್ಲಿ ಒಬ್ಬಳು ಬ್ರಹ್ಮ ರಾಕ್ಷಸಿ ಇರುತ್ತಾಳೆ. ಅವಳು ತುಂಬ ಹಿಂದಿನಿಂದಲೂ ಅಲ್ಲೇ ವಾಸವಾಗಿರುತ್ತಾಳೆ. ಅವಳು ತುಂಬ ದಿನದಿಂದ ಊಟ ಸಿಗದೆ ಹೊಟ್ಟೆ ಹಸಿವಿನಿಂದ ನರಳುತ್ತಿರುವಾಗ ಬಾವಿಯ ಪಕ್ಕದಲ್ಲೇ ಊಟ ಇದ್ದುದನ್ನು ನೋಡಿ ಅದನ್ನು ತಿನ್ನುತ್ತಾಳೆ. ಅದನ್ನು ತಿಂದಾಗ ಅವಳಿಗೆ ಒಂದು ರೀತಿ ವಿಶೇಷವಾಗಿರುತ್ತದೆ. ಪ್ರತಿನಿತ್ಯವೂ ಅವಳು ಹಸಿ ಮಾಂಸವನ್ನೇ ತಿಂದು ಖುಷಿ ಪಡುತ್ತಿರ್ತಾಳೆ. ಆದರೆ ಇದು ಒಂದು ರೀತಿ ವಿಶೇಷವಾದ ಊಟವಾಗಿದ್ದು ಪ್ರತಿದಿನವೂ ಇದೇ ಊಟ ಮಾಡಬೇಕು ಎಂದುಕೊಳ್ಳುತ್ತಾಳೆ. ಅವಳು ಎಂದೂ ಕೂಡ ಮನುಷ್ಯರು ಮಾಡಿದ ಊಟವನ್ನು ತಿಂದಿರುವುದಿಲ್ಲ. ಬರೀ ಹಸಿ ಮಾಂಸವನ್ನೇ ತಿಂದಿದ್ದರಿಂದ ಅವಳಿಗೆ ಊಟ ತುಂಬ ರುಚಿ ಎನಿಸುತ್ತದೆ. ಆಗಲೇ ಪ್ರತಿನಿತ್ಯವೂ ಇದೇ ಊಟ ಮಾಡಬೇಕೆಂದು ಕೊಳ್ಳುತ್ತಾಳೆ. ಹಾಗೂ ಆ ವ್ಯಾಪಾರಿ ಬರುವವರೆಗೆ ಮರೆಯಲ್ಲೇ ಕಾಯುತ್ತಾ ಕೂರುತ್ತಾಳೆ. ಹೀಗೆ ಸಂಜೆಯಾದ ಕೂಡಲೇ ಎಣ್ಣೆ ವ್ಯಾಪಾರಿಯು ಮತ್ತೆ ತನ್ನ ಊರಿಗೆ ಹೋಗಲು ಅದೇ ದಾರಿಯಲ್ಲಿ ಬರುತ್ತಿರುವಾಗ ಅವನಿಗೆ ಮತ್ತೆ ಬಾಯಾರಿಕೆಯಾಗುತ್ತದೆ. ಅದೇ ಬಾವಿಯ ಹತ್ತಿರ ನೀರನ್ನು ತೆಗೆದುಕೊಂಡು ನೀರು ಕುಡಿಯುತ್ತಿರುವಾಗ ಒಬ್ಬಳು ಮರದ ಮರೆಯಲ್ಲಿ ಕುಳಿತ ಸುಂದರ ಹೆಂಗಸು ಅಳುತ್ತಿರುವ ಧ್ವನಿ ಕೇಳಿಸುತ್ತದೆ. ಆ ಹೆಂಗಸು ಬ್ರಹ್ಮ ರಾಕ್ಷಸಿಯೇ ಆಗಿರುತ್ತಾಳೆ. ಅವಳು ಒಂದು ಸುಂದರ ಹೆಣ್ಣಿನ ರೂಪವನ್ನು ತಾಳಿಕೊಂಡು ಮರದಲ್ಲೇ ಪಕ್ಕದಲ್ಲೇ ಕುಳಿತು ಅಳುತ್ತಿರುತ್ತಾಳೆ. ನೀರು ಕುಡಿಯುತ್ತಿದ್ದ ಎಣ್ಣೆ ವ್ಯಾಪಾರಿ ಆ ಹೆಣ್ಣು ಅಳುವ ಸದ್ದು ಕೇಳಿ ಅಲ್ಲಿಗೆ ಬಂದು ನೋಡುತ್ತಾನೆ. ಒಬ್ಬಳು ಸುಂದರವಾದ ಹೆಣ್ಣು ಕುಳಿತು ಅಂದು ಅಳುತ್ತಿರುತ್ತಾಳೆ. ಆಗ ಎಣ್ಣೆ ವ್ಯಾಪಾರಿಯು, ಯಾರಮ್ಮ ನೀನು, ಏಕೆ ಅಳುತ್ತಿದ್ದೀಯಾ ಎಂಬುದಾಗಿ ಪ್ರಶ್ನಿಸುತ್ತಾನೆ. ಆಗ ಆ ಬ್ರಹ್ಮ ರಾಕ್ಷಸಿಯು, ನನ್ನ ಹೆಸರು ಶೂರ್ಪನಖಿ ಎಂದು, ನನ್ನ ಗಂಡ ಇಲ್ಲಿಯೇ ಬಿಟ್ಟು ಹೋಗಿದ್ದಾನೆ. ವಾಪಸ್ಸು ಬರುತ್ತಾನೆಂದು ಹೇಳಿದ್ದವನು ಮಧ್ಯಾಹ್ನ ಹೋದವನು ಇನ್ನಿನವರೆಗೂ ಬಂದಿಲ್ಲ. ಅದಕ್ಕಾಗಿ ಅವನಿಗಾಗಿ ಕಾಯುತ್ತಿದ್ದೇನೆ. ಅವನಿಗಾಗಿ ಕಾದು ಕಾದು ತುಂಬ ದಣಿದಿರುವೆ ಎಂಬುದಾಗಿ ಹೇಳುತ್ತಾಳೆ. ಹಾಗೂ ನನಗೆ ಎಲ್ಲಿಗೆ ಹೋಗಬೇಕೆಂದು ಕೂಡ ತಿಳಿದಿಲ್ಲ ಎಂದು ಹೇಳುತ್ತಾಳೆ. ಅಷ್ಟೇ ಅಲ್ಲದೆ ತುಂಬ ಜೋರಾಗಿ ಎಂದು ಅಳಲು ಪ್ರಾರಂಭಿಸುತ್ತಾಳೆ. ಅದಲ್ಲೇ ಅತ್ಯಂತ ಒಳ್ಳೆಯ ಗುಣದವನಾಗಿದ್ದ ಎಣ್ಣೆಯ ವ್ಯಾಪಾರಿಯು ಅವಳ ನೋವಿನ ಕತೆಗೆ ಕರಗಿ, ನಿನ್ನ ಹೆಸರೇನು ಎಂಬುದಾಗಿ ಕೇಳುತ್ತಾನೆ. ಆಗ ಅವಳು, ನನ್ನ ಹೆಸರು ಶೂರ್ಪನಖಿ ಎಂದು ಹೇಳುತ್ತಾಳೆ. ಸರಿ, ನೀನು ನಿನ್ನ ಗಂಡ ಬರುವವರೆಗೆ ನಮ್ಮ ಮನೆಯಲ್ಲಿಯೇ ಇರುವಂತೆ ಬಾ. ನಿನ್ನ ಗಂಡ ಬಂದ ಕೂಡಲೇ ಅವನ ಜೊತೆ ಹೋಗುವಂತೆ ಎಂಬುದಾಗಿ ಅವಳನ್ನು ಕರೆದುಕೊಂಡು ತನ್ನ ಮನೆಗೆ ಹೋಗುತ್ತಾನೆ. ಎಣ್ಣೆ ವ್ಯಾಪಾರಿ ಆ ಸುಂದರ ಯುವತಿಯೊಂದಿಗೆ ಮನೆ ಹತ್ತಿರ ಬಂದು ತನ್ನ ಹೆಂಡತಿಗೆ ನಡೆದ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸುತ್ತಾನೆ. ಆಗ ಅವಳು ಸರಿ ಎಂದು ಅವಳ ಗಂಡ ಬರುವವರೆಗೆ ನಮ್ಮ ಮನೆಯಲ್ಲೇ ಇರಲಿ ಎಂಬುದಾಗಿ ಒಪ್ಪಿಗೆ ನೀಡುತ್ತಾಳೆ. ಹೀಗೆ ದಿನಗಳು ಉರುಳುತ್ತವೆ. ಅವಳು ಪ್ರತಿದಿನ ಅವರ ಆಕಳುಗಳಿಗೆ ಮೇಯಿಸಲು ಕರೆದುಕೊಂಡು ಹೋಗುವುದು, ಅಡಿಗೆಯಲ್ಲಿ ಸಹಾಯ ಮಾಡುವುದು, ಕೊಟ್ಟಿಗೆಗಳನ್ನು ಸ್ವಚ್ಛಪಡಿಸುವುದು, ಹೀಗೆ ಎಲ್ಲ ಕೆಲಸಗಳನ್ನು ಮಾಡಿ ಮನೆಯವಳೇ ರೀತಿ ಆಗಿಬಿಡುತ್ತಾಳೆ. ಎಣ್ಣೆ ವ್ಯಾಪಾರಿಯು ಇವಳ ಗಂಡ ಬರಲೇ ಇಲ್ಲವಲ್ಲ, ಎಲ್ಲಿ ಹೋಗಿದ್ದಾನೆ ಎಂದು ಅಂದುಕೊಳ್ಳುತ್ತಿರುತ್ತಾನೆ. ಒಂದು ದಿನ ಎಣ್ಣೆ ವ್ಯಾಪಾರಿಯು ಯಾವುದೋ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರ ಬಲು ಜೋರಾಗಿ ನಡೆದಿತ್ತು. ಹಾಗಾಗಿ ಅವನು ಪಕ್ಕದ ಊರಿಗೆ ಹೋದವನು ಅಂದು ತುಂಬ ತಡವಾಗಿ ಬರುತ್ತಾನೆ.
ತುಂಬ ತಡರಾತ್ರಿ ಆಗಿದ್ದರಿಂದ ಮನೆಯವರೆಲ್ಲ ಊಟ ಮಾಡಿ ಮಲಗಿರುತ್ತಾರೆ. ಇತ್ತ ರಾಕ್ಷಸಿ ರೂಪದ ಹೆಣ್ಣು ಕೆಳಗಡೆ ಚಾಪೆಯ ಮೇಲೆ ಮಲಗಿರುತ್ತಾಳೆ. ಮನೆ ಹತ್ತಿರ ಬಂದ ಎಣ್ಣೆ ವ್ಯಾಪಾರಿಯು ಬಾಗಿಲನ್ನು ಬಡಿಯುತ್ತಾನೆ. ಆಗ ಅವನ ಹೆಂಡತಿ ಶೂರ್ಪನಖಿಗೆ ಹೇಳುತ್ತಾಳೆ, ಶೂರ್ಪನಖಿ, ನಮ್ಮವರೇ ಬಂದಿದ್ದಾರೆ, ಬಾಗಿಲನ್ನು ತೆಗೆ ಎಂಬುದಾಗಿ ಹೇಳಿದಾಗ ಶೂರ್ಪನಖಿಯು ನಿದ್ದೆ ಮಂಪರಿನಿದ್ದಿದ್ದರಿಂದ ಆಯಿತು ಎಂದು ಅಲ್ಲಿಂದಲೇ ಅವಳ ಕೈಯನ್ನು ಉದ್ದ ಚಾಚಿ ಬಾಗಿಲಿನ ಚಿಲಕವನ್ನು ತೆಗೆಯುತ್ತಾಳೆ. ಅದನ್ನು ನೋಡಿದ ಎಣ್ಣೆ ವ್ಯಾಪಾರಿಯ ಹೆಂಡತಿಯು ಭಯಭೀತಳಾಗುತ್ತಾಳೆ. ಇವಳು ಸಾಮಾನ್ಯದವಳಲ್ಲ, ಯಾವುದೋ ಮಾಯಾ ಹೆಣ್ಣು ಇರಬೇಕು ಅಂದುಕೊಳ್ಳುತ್ತಾಳೆ. ಆದರೆ ಅದೇ ಹೊತ್ತಿನಲ್ಲಿ ಗಂಡನಿಗೆ ಹೇಳುವ ಸಾಹಸ ಮಾಡಲಿಲ್ಲ. ಭಯದಿಂದ ನಡುಗುತ್ತಿರುತ್ತಾಳೆ. ಮುಂಜಾನೆ ಬೆಳಗ್ಗೆ ಎದ್ದು ತನ್ನ ಗಂಡನಿಗೆ ರಾತ್ರಿ ನಡೆದ ಎಲ್ಲ ವಿಷಯದ ಬಗ್ಗೆ ಪೂರ್ಣವಾಗಿ ವಿವರಿಸುತ್ತಾಳೆ. ಆಗ ಅವಳ ಗಂಡನು ಸಹ ಚಿಂತಿತನಾಗುತ್ತಾನೆ. ಮೊದಲೇ ಅವಳ ಗಂಡ ಬರಲಿಲ್ಲ ಎಂಬ ಚಿಂತೆಗೊಂಡಿದ್ದ ಅವನು ಈ ವಿಷಯವು ಅವನಿಗೆ ಅತ್ಯಂತ ಗಾಢವಾಗಿ ಚಿಂತೆ ಮಾಡುವಂತಾಯಿತು. ಅವನು ಆ ರಾಕ್ಷಸಿಯನ್ನು ಪರೀಕ್ಷಿಸಲೆಂದೇ ಬಂದು ಅವಳನ್ನು ಮನೆಯಿಂದ ಆಚೆ ಕರೆದು, ನೋಡು ಶೂರ್ಪನಖಿ, ನಮ್ಮ ಮನೆ ಬೆಟ್ಟ ಗುಡ್ಡಗಳ ಪಕ್ಕದಲ್ಲೇ ಇರುವುದರಿಂದ ಇಲ್ಲಿ ಕಾಡಿನ ಪ್ರಾಣಿಗಳ ಹಾವಳಿ ಹೆಚ್ಚಿದೆ. ಆದ್ದರಿಂದ ನೀನು ಮನೆಯ ಸುತ್ತ ಒಂದು ಗೋಡೆಯನ್ನು ಕಟ್ಟು ಎಂಬುದಾಗಿ ಹೇಳುತ್ತಾನೆ. ಆಗ ಶೂರ್ಪನಖಿಯು, ಆಯಿತು ಯಜಮಾನರೇ, ನಾನು ಮನೆಯ ಸುತ್ತ ಗೋಡೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿ ಅವಳು ತಕ್ಷಣ ತನ್ನ ಮಾಯಾಜಾಲದಿಂದ ಮನೆಯ ಸುತ್ತ ದೊಡ್ಡ ಕಟ್ಟಡವನ್ನು ಕಟ್ಟೇ ಬಿಡುತ್ತಾಳೆ. ಒಂದು ಕಾಂಪೌಂಡಿನ ರೀತಿ ಕಟ್ಟುತ್ತಾಳೆ. ಅಷ್ಟೇ ಅಲ್ಲದೆ ಮನೆಯ ಜಾಗದಲ್ಲಿ ಮರ ಗಿಡಗಳನ್ನು ನೆಟ್ಟು ಉದ್ಯಾನವನ್ನು ಕೂಡ ನಿರ್ಮಿಸುತ್ತಾಳೆ. ಅದನ್ನು ನೋಡಿದ ವ್ಯಾಪಾರಿಗೆ ಮತ್ತು ಅವನ ಮನೆಯವರಿಗೆ ಒಂದು ರೀತಿಯ ಭಯ ಪ್ರಾರಂಭವಾಗುತ್ತದೆ. ಅಷ್ಟೇ ಆದರೆ ಆ ರಾಕ್ಷಸಿ ಆ ವ್ಯಾಪಾರಿಗಾಗಲಿ ಊರಿನವರಿಗಾಗಲಿ ಯಾರಿಗೂ ಕೂಡ ಏನನ್ನು ತೊಂದರೆ ಕೊಟ್ಟಿರುವುದಿಲ್ಲ. ಆದ್ದರಿಂದ ಅವನು ಮತ್ತೆ ಅವಳ ವಿಷಯಕ್ಕೆ ಹೋಗದೆ ತನ್ನ ಪಾಡಿಗೆ ತಾನು ಸುಮ್ಮನಾಗುತ್ತಾನೆ. ಆದರೆ ಊರಿನ ಜನರಿಗೆ ಈ ವಿಷಯವೆಲ್ಲ ತಿಳಿದು ಅವರು ಅವನ ಮನೆಯ ಹತ್ತಿರ ಬಂದು ಭಯಭೀತರಾಗಿ, ನಿನ್ನ ಮನೆಯಲ್ಲಿ ಇರುವುದು ಒಬ್ಬಳು ಮಾಯಾವಿ ಹೆಂಗಸು, ಆದ್ದರಿಂದ ಅವಳನ್ನು ಆಚೆ ಕಳಿಸು, ಇಲ್ಲ ನೀವೇ ಊರು ಬಿಟ್ಟು ತೊಲಗಿ ಎಂಬುದಾಗಿ ಕೂಗಾಡುತ್ತಾರೆ. ಆಗ ವ್ಯಾಪಾರಿಯು ಏನು ಮಾಡಲು ಯೋಚನೆ ಮಾಡದೆ ದಾರಿ ಕಾಣದೆ ಸುಮ್ಮನೆ ನಿಂತಿರುತ್ತಾನೆ. ಮತ್ತೆ ದಿನ ಕಳೆದಂತೆ ಒಂದು ದಿನ ಹೊರಗಡೆ ನಿಂತಿದ್ದಾಗ ಆ ರಾಕ್ಷಸಿ ರೂಪದ ಹೆಣ್ಣು ಹಾಗೂ ವ್ಯಾಪಾರಿಯ ಮಗನು ನಿಂತಿರುತ್ತಾನೆ. ಜನಗಳು ಮತ್ತೆ ಬಂದು ಪ್ರತಿನಿತ್ಯದಂತೆ ಕಾಂಪೌಂಡಿನ ಆಚೆ ಕೂಗಾಡುತ್ತಿರುತ್ತಾರೆ ಹಾಗೂ ಅವನಿಗೆ ಬೈಯುತ್ತಿರುತ್ತಾರೆ, ಮೊದಲು ಅವಳನ್ನು ಜಾಗ ಖಾಲಿ ಮಾಡಿಸು ಎಂದು. ಆಗ ವ್ಯಾಪಾರಿ ತನ್ನ ಪಾಡಿಗೆ ತಾನು ಇದ್ದಾಗ ನಿತ್ಯವೂ ಊರ ಜನರು ಬಂದು ಗಲಾಟೆ ಮಾಡುತ್ತಿದ್ದನ್ನು ನೋಡಿ ಬೇಸೆತ್ತ ಆ ಹೆಣ್ಣು ಅವನ ಎಣ್ಣೆ ವ್ಯಾಪಾರಿಯ ಹತ್ತಿರ ಬಂದು ನಿಜವನ್ನು ಹೇಳುತ್ತಾಳೆ ಹಾಗೂ ನಡೆದ ಸತ್ಯ ಘಟನೆಯನ್ನು ತಿಳಿಸುತ್ತಾಳೆ. ಆಗ ಅವನು ಆ ವಿಷಯವನ್ನು ತಿಳಿದು, ಸರಿ, ನಿನ್ನಿಂದ ನನಗೆ ಯಾವುದೇ ರೀತಿಯ ಅಪಾಯ ಆಗಿಲ್ಲ, ಆದ್ದರಿಂದ ನೀನು ನಿನ್ನ ವಾಸಸ್ಥಾನದಲ್ಲೇ ವಾಸಿಸು, ನೀನು ನಮ್ಮ ಮನೆಯಿಂದ ಇರುವ ಅವಶ್ಯಕತೆ ಇಲ್ಲ, ಇಲ್ಲಿ ಊಟಕ್ಕಾಗಿ ಕೆಲಸ ಮಾಡುವ ಅವಶ್ಯಕತೆಯೂ ಇಲ್ಲ, ಆದ್ದರಿಂದ ನೀನು ನಿನ್ನ ಜಾಗದಲ್ಲೇ ಇದ್ದರೆ ನಾನು ಪ್ರತಿನಿತ್ಯ ಬಂದು ನಿನಗೆ ಊಟವನ್ನು ತಲುಪಿಸುವೆನು, ಆದ್ದರಿಂದ ನಿನಗೆ ಜನರಿಂದಲೂ ತೊಂದರೆಯಾಗುವುದಿಲ್ಲ ಎಂದು ಹೇಳುತ್ತಾನೆ. ಅವನ ಮಾತಿಗೆ ಒಪ್ಪಿದಂಥ ಅವಳು ಮತ್ತೆ ಅದೇ ಬಾವಿಯಲ್ಲಿ ಹೋಗಿ ತನ್ನ ವಾಸಸ್ಥಾನಕ್ಕೆ ನೆಲೆಸುತ್ತಾಳೆ. ಇತ್ತ ವ್ಯಾಪಾರಿಯು ಪ್ರತಿನಿತ್ಯವೂ ಬ್ರಹ್ಮ ರಾಕ್ಷಸಿಗೆ ಮನೆಯಿಂದ ಮಾಡಿದಂಥ ಅಡಿಗೆಯನ್ನು ತೆಗೆದುಕೊಂಡು ಊಟವಾಗಿ ಕೊಡುತ್ತಾನೆ. ಹೀಗೆ ಈ ಕಥೆಯು ಸುಖಾಂತ್ಯವಾಗುತ್ತದೆ. ಬ್ರಹ್ಮ ರಾಕ್ಷಸಿಗೆ ತನ್ನ ಆಸೆಯಂಥ ಊಟವೂ ಸಿಗುತ್ತದೆ. ಹೀಗೆ ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು ಸ್ನೇಹಿತರೆ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಈ ಕಥೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಈ ಕಥೆಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಂದು ಕೇಳುತ್ತಾ ಮತ್ತೆ ಮುಂದೆ ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಅಲ್ಲಿವರೆಗೆ ಧನ್ಯವಾದಗಳು.